ಬ್ರೇಕ್ ನಂತರ ಮತ್ತೆ ಸ್ವಾಗತ. ಮಹಾ ಮಳೆಗೆ ಮಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ. ಧಾರಾಕಾರ ಮಳೆಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಯ ಮಧ್ಯೆ ಭಾರಿ ಜಲಸ್ಫೋಟ ಉಂಟಾಗಿದೆ. ಎದೆ ನಡುಗಿಸುವಂತ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿರಂತರ ಮಳೆಗೆ ಕಾಂಪೌಂಡ್ ಕುಸಿದು ದೊಡ್ಡ ಅವಾಂತರ ಆಗಿದೆ. ಗೋಡೆ ಕುಸಿತಾ ಇದ್ದಂತೆ ನೀರು ಚಿಮ್ಮಿ ಮನೆಯೊಂದರತ್ತ ಧಾವಿಸಿ ಬರುವಂತಹ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ದೃಶ್ಯಗಳನ್ನು ನೀವು ಗಮನಿಸಬಹುದು. ಕಾಂಪೌಂಡ್ ಒಂದು ಯಾವ ರೀತಿಯಾಗಿ ಕುಸಿದು ಬೀಳುತ್ತೆ ಹಾಗೂ ಆ ಸಂದರ್ಭದಲ್ಲಿ ಆ ಭಾಗದಲ್ಲಿದ್ದಂತಹ ನೀರು ಯಾವ ರೀತಿಯಾಗಿ ಚಿಮ್ಮಿ ಬರುತ್ತೆ ಅನ್ನುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಮನೆಯ ಕಾಂಪೌಂಡ್ನ ಗೇಟ್ ಅಲ್ಲಿಂದ ದೂರಕ್ಕೆ ರಭಸವಾಗಿ ಬೀಳೋದನ್ನು ಕೂಡ ನೀವು ಗಮನಿಸಬಹುದು. ಬಹಳ ದೊಡ್ಡ ಅವಾಂತರ ಈ ಸಂದರ್ಭದಲ್ಲಿ ತಪ್ಪಿ ಹೋಗಿದೆ. ಮನೆಯಲ್ಲಿದ್ದಂಥವರಿಗೂ ಕೂಡ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಅದೃಷ್ಟವಶಾತ್. ಜೊತೆಗೆ ಇದಾಗೋದಕ್ಕಿಂತ ಕೆಲವೇ ಕ್ಷಣಗಳ ಮೊದಲು ಅದೇ ರಸ್ತೆಯಲ್ಲಿ, ಆ ಒಂದು ಕಾಂಪೌಂಡ್ ಬಿದ್ದಿರುವಂತಹ ರಸ್ತೆಯಲ್ಲೇ ದ್ವಿಚಕ್ರ ವಾಹನಗಳು, ಆಟೋಗಳು ಎಲ್ಲವೂ ಕೂಡ ಸಂಚಾರವನ್ನು ಮಾಡಿದೆ. ಆದರೆ ಅದೆಲ್ಲವೂ ಕೂಡ ಹೋದ ನಂತರ ಈ ಕಾಂಪೌಂಡ್ ಬಿದ್ದು ಈ ಘಟನೆ ಆಗಿದೆ. ಇನ್ನು ಪಕ್ಕದಲ್ಲೇ ಒಂದು ವಿದ್ಯುತ್ ಕಂಬ ಕೂಡ ಬೀಳೋದನ್ನ ಆ ಸಂದರ್ಭದಲ್ಲಿ ಗಮನಿಸಬಹುದು. ವಿದ್ಯುತ್ ಕಂಬದಲ್ಲೂ ಕೂಡ ಸ್ಪಾರ್ಕ್ ಉಂಟಾಗುತ್ತೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ. ಅಲ್ಲಿ ಬಹಳ ಭೀಕರವಾಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕಾಂಪೌಂಡ್ ಗೋಡೆ ಕುಸಿದು ಉಂಟಾಗಿರುವಂತಹ ಅವಾಂತರ ಇದು. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ ಗೋಡೆ ಕುಸಿಯೋದಕ್ಕಿಂತ ಕೆಲವೇ ಕ್ಷಣಗಳ ಮೊದಲು ಅಲ್ಲಿ ದ್ವಿಚಕ್ರ ವಾಹನಗಳು, ಸ್ಕೂಟರ್ಗಳು ಹೋಗ್ತಾ ಇರೋದನ್ನು ಗಮನಿಸಬಹುದು. 2 ಆಟೋಗಳು ಕೂಡ ಪಾಸ್ ಆಗುತ್ತೆ. ಆದರೆ ಅದೆಲ್ಲವೂ ಕೂಡ ಪಾಸ್ ಆದ ನಂತರ ಆ ಗೋಡೆ ಕುಸಿದು ಬೀಳುತ್ತೆ. ಇನ್ನು ಮಂಗಳೂರಲ್ಲಿ ಭಾರಿ ಜಲಸ್ಫೋಟಕ್ಕೆ ಕೂದಲೆಳೆಯ ಅಂತರದಲ್ಲಿ ಕುಟುಂಬ ಪಾರಾಗಿದೆ. ಎದೆ ನಡುಗಿಸುತ್ತೆ ಸಿಸಿಟಿವಿಯ ರಣಭೀಕರ ದೃಶ್ಯ. ಕಂಕನಾಡಿಯ ಸುವರ್ಣ ಲೇನ್ನಲ್ಲಿ ಅವಘಡ ನಡೆದಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಭಾರೀ ಪ್ರಮಾಣದ ನೀರು ಏಕಾಏಕಿಯಾಗಿ ನುಗ್ಗಿದೆ. ಆದರೆ ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ 7 ಮಂದಿ ಕೂಡ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಚರ್ಚ್ಗೆ ಹೋಗೋದಿಕ್ಕೆ ಅಂತ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಜೋಕಿಮ್ ಡಿಸೋಜಾ ಅವರ ಕುಟುಂಬ ಗ್ರೇಟ್ ಎಸ್ಕೇಪ್ ಆಗಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ಈ ತಡೆಗೋಡೆ ಅಂದ್ರೆ ಕಾಂಪೌಂಡ್ ಗೋಡೆ ಕುಸಿದು ಯಾವಾಂತರ ಸೃಷ್ಟಿಯಾಗಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಕುಟುಂಬ ಸಂಪೂರ್ಣವಾಗಿ ಸೇಫ್ ಆಗಿದೆ. ಯಾರಿಗೂ ಕೂಡ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಮಂಗಳೂರಿನಲ್ಲಿ ಸುರಿದಂಥ ಒಂದು ಕುಂಭದ್ರೋಣ ಮಳೆ. ಯಾಕಂದರೆ ಕೆಲವೇ ಒಂದು 2-3-4 ಗಂಟೆಗಳ ಕಾಲ ಸುರಿದಂಥ ಏಕಾಏಕಿ ಮಳೆಗೆ ಹಲವಾರು ಕಡೆಗಳಲ್ಲಿ ಭಾರಿ ದೊಡ್ಡ ಅವಘಡಗಳಾಗಿದೆ. ಆದರೆ ಮಂಗಳೂರಿನ ಕಂಕನಾಡಿ ವ್ಯಾಪ್ತಿಯ ಸುವರ್ಣ ಲೇನ್ ಅನ್ನುವಂಥ ಜಾಗದಲ್ಲಿ ಆದ ಅವಘಡಗಳ CCTVಯ ಫುಟೇಜ್ಗಳನ್ನು ನೋಡಿದರೆ ನಿಜಕ್ಕೂ ಕೂಡ ನಮಗೆ ಎದೆ ನಡುಗುತ್ತೆ. ಮೊದಲಿಗೆ ನಾನು ಒಂದು ಮನೆಯನ್ನು ತೋರಿಸ್ತಾ ಇದ್ದೀನಿ. ನೀವೊಂದು ಮನೆಯನ್ನು ನೋಡಬಹುದು. ಈ ಮನೆಯ CCTV ಫುಟೇಜ್ ಕೂಡ ಇದೆ. ಆ ಮನೆಯವರು ಇನ್ನೇನು ಚರ್ಚ್ಗೆ ಹೊರಡಬೇಕು ಅಂತ ಹೊರಭಾಗಕ್ಕೆ ಬರ್ತಾರೆ. ಹೊರಭಾಗಕ್ಕೆ ಬಂದ ಕೆಲವೇ ನಿಮಿಷಗಳಲ್ಲಿ ಕೂದಲೆಳೆಯ ಅಂತರದಲ್ಲಿ ಈ ಒಂದು ಬ್ಲಾಸ್ಟ್ ಅಂದ್ರೆ ಈ ಒಂದು ಸ್ಫೋಟದ ರೀತಿಯಲ್ಲಿ ನೀರು ಅಲ್ಲಿ ನಿಂತು ಆ ಒಂದು ಸ್ಫೋಟದ ರೀತಿಯ ಸಂಭವಿಸ್ತಾರೆ. ಆ ಮನೆಯವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಈಗ ಎಷ್ಟು ಗಂಟೆಗೆ ಘಟನೆ ನಡೆದಿರುವಂಥದ್ದು, ಏನೆಲ್ಲ ಆಯಿತು? 4:00ವರೆಗೆ ನಡೆಯಿತು. ನಾವು ದೇವರಿಗೆ ಕಥೆ ಹೇಳಬೇಕು. ನಾವು 5 ಮಂದಿ ನನ್ನ ಮಕ್ಕಳು ಬದುಕಿ ಉಳಿದಿದ್ದಾರೆ, ಮೊಮ್ಮಕ್ಕಳು ಎಲ್ಲ. ಆದರೆ ನಿನ್ನೆ ಎಂತ ಆಯಿತು ಅಂದರೆ, ಇದು ಬಂದ ಕಾರಣ ಗಾಡಿ ನಮ್ಮ ಡ್ಯಾಮೇಜ್ ಆಯಿತು. ನೀವು ಈ ಕಾಂಪೌಂಡ್ ಬೀಳುವಾಗ ನೀವೆಲ್ಲ ಎಷ್ಟು ಜನ ಇದ್ರಿ, ಎಲ್ಲಿದ್ರಿ? ನಾವು ಕಾಂಪೌಂಡ್ ಬೀಳುವಾಗ ನಾವು 6 ಜನ ಹೊರಗಿದ್ದೆವು. ಚರ್ಚಿಗೆ ಹೋಗೋದವ್ರು ಸಿದ್ಧವಾಗ್ತಿದ್ದೆವು. ಅಷ್ಟೊತ್ತಿಗೆ ಬಿದ್ದಾಗ ಎಲ್ಲರೂ ಗಾಡಿಯನ್ನು ಅಷ್ಟೇ ಬಿಟ್ಟು ಒಳಗೆ ಓಡಿ ಬಂದೆವು. ಅದರಿಂದ ಬದುಕಿ ಉಳಿದಿದ್ದೇವೆ. ಯಾವ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆ? ಈ ಹಿಂದೆ ಏನಾದರೂ ಈ ರೀತಿ ಆಗಿತ್ತು? ಈ ಹಿಂದೆ ಗೋಡೆಯಲ್ಲಿ ತೂತುಗಳು ಇದ್ದವು. ಕಾಂಪೌಂಡ್ ಆಸ್ಪತ್ರೆ ಗೋಡೆಯಲ್ಲಿ ಆ ತೂತುಗಳನ್ನು ಸರಿ ಮಾಡಲಿಕ್ಕೆ ನಾವು 1 ವರ್ಷದ ಮೊದಲು ತುಂಬ ಸಾರಿ ಬೆಗ್ ಮಾಡಿದೆವು ಮೇಂಟೆನೆನ್ಸ್ ಮಾಡೋವರಿಗೆ. ಇವತ್ತಿನವರೆಗೆ ಅವರು ಮಾಡಿದ್ದಿಲ್ಲ. ಅದಕ್ಕಾಗಿ ಅದು ಆ ರೀತಿಯ ಸಂಭವ ಆಗಿದೆ, ಘಟನೆ ನಡೆದಿದೆ. ಈಗ ಎಂತ ಅಂತ ಗೊತ್ತಿಲ್ಲ. ಹೇಳಿದ್ದೇವೆ ಆದಷ್ಟು ಬೇಗ ನಮಗೆ ಕರೆಂಟು ಮತ್ತು ನಮಗೆ ಇದು ಕೊಡಿ. ನಮ್ಮ ಎಲ್ಲ ಕೆಲವು ವಸ್ತುಗಳು ಹಾಳಾಗಿವೆ. ಪಂಪು, ನೀರಿದು ಎಲ್ಲವೂ ಹಾಳಾಗಿದೆ. ನೀರು ಇಲ್ಲ, ನಮಗೆ ಕರೆಂಟ್ ಇಲ್ಲ, ಎಂತ ಇಲ್ಲ. ಈಗಿನೇ ಇದ್ದೇವೆ. ಈಗ ಖಾಸಗಿ ಹಾಸ್ಪಿಟಲ್ನವರು ಏನಾದರೂ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ರೆ ಸರಿಯಾಗ್ಬೋದಾ? ಅವರು ಖಾಸಗಿ ಹಾಸ್ಪಿಟಲ್ನವರು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ನಮಗೆ ಸ್ವಲ್ಪ ಉಪಕಾರ ಆಗಬಹುದು.
ಇಲ್ಲ ಅಂದರೆ ಗೊತ್ತಿಲ್ಲ ಎಂತ ಮಾಡೋದು. ನಾನು ಗೌರ್ಮೆಂಟ್ ಆದರೂ ಸ್ವಲ್ಪ ನಮಗೆ ಏನಾದರೂ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೀವಿ. ಅಲ್ಲಿ ಈಗ ಏನು ಮೇಡಮ್ ಅದು ನೀರು ಏನು ತಿಂಬುದು? ನೀರು ಅಂದರೆ ಎಲ್ಲ ನೀರು ಆಸ್ಪತ್ರೆ ಇಲ್ಲೇ ಹರಿತದೆ ಮನೆಯ ಮುಂದೆ. ಯಾಕಂದರೆ ಅಲ್ಲಿ ಕಲ್ಲು ಎಲ್ಲ ಬಿದ್ದು ಬ್ಲಾಕ್ ಆಗಿದೆ. ಅದೀಗ ಇನ್ನು ಪುನಃ ಜೋರು ಮಳೆ ಬಂದರೆ ಮನೆಯ ಒಳಗೆ ಪುನಃ ಬರುವಂಥ ಸ್ಥಿತಿ ಇದೆ. ಇದಿಷ್ಟು ಇವ್ರ ಮನೆಯವರ ಮಾತು. ಒಟ್ಟಾರೆಗೆ ಏನಂದರೆ ನಿನ್ನೆಯ ಘಟನೆಯ CCTV ಫುಟೇಜ್ಗಳು ಎದೆ ನಡುಗಿಸುವಂಥದ್ದು. ಆ ಒಂದು ಫುಟೇಜ್ಗಳನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದ್ದರೆ ಈ ಮನೆಯವರಲ್ಲಿದ್ದ ಅಷ್ಟು ಜನರಿಗೂ ಕೂಡ ಅಪಾಯ ಒಂದು ಎದುರಾಗುವಂಥ ಸಾಧ್ಯತೆಗಳಿತ್ತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.